ಹೇ ಗೆಳೆಯರೇ ಇದ್ರು ನಮಸ್ಕಾರ. ಸೊ ಎಲ್ಲ SLC ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮ್ಮ ರಿಸಲ್ಟ್ ಈಗ ಅನೌನ್ಸ್ ಆಗಲಿದೆ. ಓಕೆನಾ. ಸೊ ಅನೌನ್ಸ್ ಯಾವಾಗ ಆಗುತ್ತೆ ಮತ್ತು ಇದು ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾ ನಿಮ್ಮ ಒಂದು ಅಂದರೆ ಗೂಗಲಲ್ಲಿ ಯಾವ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ, ಅಯ್ಯೋ ರಿಸಲ್ಟ್ ಇವತ್ತು ಬರ್ತಾ ಇದೆ ನೋಡ್ಕೊಳ್ಳಿ ಅಂತ. ಸೊ ರಿಸಲ್ಟ್ ಯಾವಾಗ ಅಂತ ನಾನು ನಿಮಗೆ ಈಗ ಅಂದರೆ ಕರೆಕ್ಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಬನ್ನಿ ರಿಸಲ್ಟ್ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ಅದನ್ನು ನೀವು ಬಂದರೆ ನೋಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನೋಡಿ ಅಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಯಾವಾಗ ರಿಸಲ್ಟ್ ಬರುತ್ತೆ ಮತ್ತು ರಿಸಲ್ಟ್ ಬಂದಮೇಲೆ ಯಾವ ರೀತಿ ನಾವು ರಿಸಲ್ಟ್ನ ನೋಡಬೇಕಂತ. ಸೊ ಫಸ್ಟ್ ಆಫ್ ಆಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಾನು ನೋಡ್ತಾ ಇದ್ದರೆ SLC ರಿಸಲ್ಟ್ ನಾನು ಸರ್ಚ್ ಮಾಡ್ತೀನಿ ನೋಡಿ. ಫಸ್ಟ್ ಅಲ್ಲೇ ಬರುತ್ತೆ SLC ರಿಸಲ್ಟ್ 2024 ಡೇಟ್ ಅಂತ ನೀವು ಸರ್ಚ್ ಮಾಡಬೇಕು. ಸೊ ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ರಿಸಲ್ಟ್ ಡಿಕ್ಲರೇಷನ್ ಅಂತ ಏನಿದೆ ಅಲ್ವಾ, ಸೊ ಅದು ಫಸ್ಟ್ ವೀಕ್ ಆಫ್ ಮೇ ಇದೆ ಟೆಂಟೇಟಿವ್. ಅಂದರೆ ತಾತ್ಕಾಲಿಕವಾಗಿ ನಾವು ಫಸ್ಟ್ ವೀಕ್ ಆಫ್ ಮೇ ಅಂದರೆ ಮೇನ 1 ತಾರೀಕು ಇಟ್ಕೊಂಡು 7 ತಾರೀಕು ಒಳಗಡೆ, ಓಕೆನಾ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂದರೆ ಫಸ್ಟ್ ವೀಕ್ ಅಂದರೆ ಮೊದಲ ವಾರದ ಮೇ ತಿಂಗಳಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಲಿದೆ. ಸೊ ಅನೌನ್ಸ್ ಆದಮೇಲೆ ಇದನ್ನು ನಾವು ಯಾವ ರೀತಿ ನಿಮ್ಮ ಒಂದು ರಿಸಲ್ಟ್ನ ನೋಡ್ಬೋದು. ಸೊ ಅದಕ್ಕೋಸ್ಕರ ನೀವು ರಿಸಲ್ಟ್ ಅಂತ ಇಲ್ಲಿ ಸರ್ಚ್ ಮಾಡಬೇಕು. rizult.nic.in ಈ ರೀತಿ ನೀವು ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕ್ ನಿಮಗೆ ಇಲ್ಲಿ ಕಾಣಿಸುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ, ಓಕೆನಾ. ಸೊ ಅದು ಫಸ್ಟ್ ರಿಸಲ್ಟ್ ಇರುತ್ತೆ, ಇದರಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಸದ್ಯಕ್ಕೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಏನಿದೆ ಅದರ ರಿಸಲ್ಟ್ ಇದೆ. ಸೊ ಇದೇ ಪ್ರಕಾರ ನಿಮಗೆ SLC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಈ ರೀತಿ ಬರುತ್ತೆ. ಸೊ ಸದ್ಯಕ್ಕೆ ನೀವು ಅದನ್ನು ಇದೇ ರೀತಿಯಾಗಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಬೇಕು, 10 ಅಂಕೆ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಮತ್ತು ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆ ಇದರಲ್ಲಿ. ಸೊ ನೀವು ಅದರಲ್ಲಿ ಏನು ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಆ್ಯಸ್ ಯೂಶ್ವಲ್ ಆಗಿ ತೋರಿಸುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ಎಲ್ಲ ಹೆಲ್ಪ್ ಆದರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಈ ಒಂದು ಗೆಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮಗೆ ಎಲ್ಲ ಅಂದರೆ ಒಂದು ವೇಳೆ ನೀವು ಈ ಒಂದು ಎಕ್ಸಾಮಲ್ಲಿ ಫೇಲ್ ಆದರೆ ಅಥವಾ ಏನಾದರೂ ನೀವು ಅಂದರೆ ಫೇಲ್ ಆಗೋ ಚಾನ್ಸಸ್ ಇದ್ದರೆ ಪ್ಲೀಸ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಜಾಯಿನ್ ಮಾಡಿದ್ರೆ ನಿಮಗೆ ಎಕ್ಸಾಮ್ 2 ಏನಿರುತ್ತೆ ನಿಮ್ಮದು SLCದು, ಸೊ ಅದರ ಎಲ್ಲ ಇನ್ಫಾರ್ಮೇಷನ್ ಕೂಡ ನಮ್ಮ ಒಂದು ಗ್ರೂಪಲ್ಲಿ ಸಿಗುತ್ತೆ. ಹಾಗೆಯೇ ನಿಮಗೆ ರಿಸಲ್ಟ್ನ ಒಂದು ಅನೌನ್ಸ್ಮೆಂಟು ಮತ್ತು ಎಲ್ಲನೂ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಸೊ ಧನ್ಯವಾದಗಳೇ, ಮುಂದಿನ ಇಂತಹ ವಿಡಿಯೋಗಳಲ್ಲಿ ಸಿಗೋಣ.